ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾವು ಡಿಸ್ಕಷನ್ ಮಾಡೋದು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಬಹಳ ವರ್ಷಗಳಿಂದ ಕಾಂಟ್ರವರ್ಸಿ ಆಗಿರುವ ಮೇಕೆದಾಟು ಡ್ಯಾಮ್ ಪ್ರಾಜೆಕ್ಟ್ ಬಗ್ಗೆ. ಈ ಪ್ರಾಜೆಕ್ಟ್ ಬಗ್ಗೆ ರೀಸೆಂಟಾಗಿ ತಮಿಳುನಾಡು ಸಿ ಎಂನವರು ಮೋದಿಗೆ ಲೆಟರ್ ಬರೆದಿದ್ದಾರೆ. ಅಂದರೆ ಈ ಪ್ರಾಜೆಕ್ಟನ್ನು ರಿಜೆಕ್ಟ್ ಮಾಡಿರಿ ಅಂತೇಳಿ. ಸೊ ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ನಾವು ಅಂದರೆ ಯಾಕೆ ಅವರು ಅಷ್ಟು ಅಪೋಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಕ್ವಶನ್ ಏನಂತಂದರೆ, ಮೇಕೆದಾಟು ಪ್ರಾಜೆಕ್ಟ್ ಅಂದರೆ ಏನು, ಯಾಕೆ ಕರ್ನಾಟಕ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತು ಯಾಕೆ ತಮಿಳುನಾಡವರು ಅಪೋಸ್ ಮಾಡ್ತಾ ಇದ್ದಾರೆ, ಈ ಪ್ರಾಜೆಕ್ಟ್ ಬೆನಿಫಿಟ್ ಏನು, ಪ್ರಾಬ್ಲಮ್ ಏನು, ಮತ್ತು ಕರೆಂಟ್ ಸ್ಟೇಟಸ್ ಎಲ್ಲಿದೆ. ಸೊ ಈ ಎಲ್ಲ ಕ್ವಶನ್ಗಳು ನಾನು ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೇನೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ಬಿಕಾಸ್ ಆಫ್ ಇದು ಡೈರೆಕ್ಟ್ ರಿಲೇಟೆಡ್ ಟು ಬೆಂಗಳೂರು ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟಿರ್ತದೆ ಮತ್ತು ಕಾವೇರಿ ವಾಟರ್ಗೆ ಸಂಬಂಧಪಟ್ಟಿರ್ತದೆ. ಸೊ ಫಾರ್ಮರ್ಸ್ಗೆ ಫ್ಯೂಚರ್ಗೆ ಸಂಬಂಧಪಟ್ಟಿರ್ತದೆ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಸೊ ಫಸ್ಟ್ ಮೇಕೆದಾಟು ಅಂದರೆ ಏನು? ಮೇಕೆದಾಟು ಅನ್ನೋದು ಒಂದು ಜಾಗ ಕಾವೇರಿ ನದಿ ದಾಟದಲ್ಲಿ ಇದೆ ಅಂತಂದರೆ, ಇದು ಲೊಕೇಶನ್ ಬಂದು ಕನಕಪುರ, ರಾಮನಗರ ಡಿಸ್ಟಿಕ್. ಸೊ ನಾವು ಕನ್ನಡದಲ್ಲಿ ಮೇಕೆದಾಟು ಅಂತ ಕರೀತೇವೆ. ಸೊ ಇದು ಅಲ್ಲಿ ಜನರು ಹೇಳ್ತಾರೆ ಮೇಕೆದಾಟು ಹೆಸರು ಹೆಂಗೆ ಬರ್ತಪ್ಪ ಅಂತಂದರೆ, ಮೇಕೆ ಅಂದರೆ ಒಂದು ಆಡು, ಮತ್ತು ದಾಟು ಅಂದರೆ ಜಿಗಿ ಅಂತ ಅರ್ಥ. ಸೊ ಕಾವೇರಿ ನದಿಯು ಅತ್ಯಂತ ಕಿರಿದಾದ ಕಂದರದ ಮೂಲಕ ಹರಿಯುವ ಈ ಸ್ಥಳದಲ್ಲಿ ಹಿಂದೆ ಒಂದು ಮೇಕೆ ಒಂದು ದಾಟದಿಂದ ಮತ್ತೊಂದು ದಾಟಕ್ಕೆ ಜಿಗಿದು ದಾಟಿದೆ. ಅದಕ್ಕೆ ಈ ಜಾಗಕ್ಕೆ ಎಲ್ಲರೂ ಅಂದರೆ ಒಂದು ನಂಬಿಕೆಯಿಂದ ಎಲ್ಲರೂ ಮೇಕೆದಾಟು ಅಂತ ಹೆಸರು ಬಂದಿದೆ ಅಂತ ಅವರು ಅಂದರೆ ಒಂದು ನಂಬ್ತಾ ಇದ್ದಾರೆ. ಸೊ ಈ ಜಾಗ ಬಂದು ಬೆಂಗಳೂರಿಂದ ಒಂದು ಅಪ್ರಾಕ್ಸಿಮೇಟ್ಲಿ 100 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಕರ್ನಾಟಕ ಗೌರ್ಮೆಂಟ್ ಏನು ಅಂದರೆ ಒಂದು ಡ್ಯಾಮ್ ಬಿಲ್ಡ್ ಮಾಡ್ತಿದ್ದಾರೆ, ಬ್ಯಾಲೆನ್ಸಿಂಗ್ ರಿಸರ್ವ್ ಡ್ಯಾಮ್ ಅಂತೇಳಿ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಪ್ರಾಜೆಕ್ಟ್ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು 14,000 crore ಇದೆ. ಸೊ ಡ್ಯಾಮ್ ಹೈಟ್ ಬಂದು 99 ಮೀಟರ್ಸು ಮತ್ತು ಒಂದು ಲೆಂತ್ 735 ಮೀಟರ್ಸು. ಸೊ ಒಂದು ರಿಸರ್ವ್ ಕೆಪಾಸಿಟಿ ಅರೌಂಡ್ 67 TMC ವಾಟರ್ ಸ್ಟೋರೇಜ್ ಮಾಡಬೇಕಂತ ಒಂದು ಪ್ಲ್ಯಾನ್. ಮತ್ತು ಇದ್ರ ಜೊತೆಗೆ ಒಂದು 400 ಮೆಗಾವ್ಯಾಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಪ್ಲ್ಯಾನು ಇದೆ. ಸೊ ಇದೆಲ್ಲ ಏನೈತೆ ಅಂತಂದರೆ, ಒಂದು ಬ್ಯಾಲೆನ್ಸಿಂಗ್ ವಾಟರ್ ಸಪೋರ್ಟ್ಗಾಗಲಿ ಮತ್ತು ಇನ್ನು ಬೆಂಗಳೂರಿಗೆ ವಾಟರ್ ಸಪ್ಲೈಸ್ ಮಾಡೋಕ್ಕೆ ಮತ್ತು ಕರೆಂಟಿಗೆ. ಸೊ ಇದೆಲ್ಲ ಬೇಕಾಗುತ್ತೆ ಅಂತೇಳಿ ಇವರು ಕರ್ನಾಟಕ ಗೌರ್ಮೆಂಟು ಒಂದು ಮೇಕೆದಾಟು ಪ್ರಾಜೆಕ್ಟ್ನ ಡ್ಯಾಮ್ ಅಂದರೆ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಯಾಕೆ ಕರ್ನಾಟಕ ಗೌರ್ಮೆಂಟು ಈ ಪ್ರಾಜೆಕ್ಟಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ರೀಸನ್ ನಂಬರ್ 1 ಡ್ರಿಂಕಿಂಗ್ ವಾಟರ್ ಫಾರ್ ಬೆಂಗಳೂರು. ಅಂತಂದರೆ ಬೆಂಗಳೂರಿಗೆ ಪಾಪ್ಯುಲೇಷನ್ ಭಾಳ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ. ವರ್ಷ ಇವರು ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತಂದರೆ ಮಿಗ್ರೆಂಟ್ಸ್ ಬರ್ತಾ ಇದ್ದಾರೆ. ಮತ್ತು ಫ್ಯೂಚರ್ ಡಿಮ್ಯಾಂಡ್ ಮೀಟ್ ಮಾಡಲು ಈ ಡ್ರಿಂಕಿಂಗ್ ವಾಟರ್ ಬೇಕೇ ಬೇಕು. ಸೊ ಕರ್ನಾಟಕ ಗೌರ್ಮೆಂಟ್ ಹೇಳೋದು ಒಂದೇ ಏನಂತಂದರೆ, ಮೇಕೆದಾಟು ರಿಸರ್ವ್ ಬೆಂಗಳೂರಿಗೆ ಲಾಂಗ್ ಟರ್ಮ್ ಡ್ರಿಂಕಿಂಗ್ ವಾಟರ್ ಸೆಕ್ಯೂರಿಟಿ ಕೊಡುತ್ತೆ ಅಂತ ಹೇಳಿ. ಮತ್ತೇನೊಂದು ರೀಸನ್ ನಂಬರ್ 2 ಅಂದರೆ ಸ್ಟೋರೇಜ್ ಎಕ್ಸ್ ರೈನ್ ವಾಟರ್ ಅಂತ ಹೇಳಿ. ಮಾನ್ಸೂನ್ ಸೀಸನಲ್ಲಿ ತುಂಬ ವಾಟರ್ ಫ್ಲೋ ಆಗುತ್ತೆ ಮತ್ತೆ. ಸೊ ಆ ವಾಟರ್ ಡೈರೆಕ್ಟ್ಲಿ ತಮಿಳುನಾಡಿಗೆ ಸೈಡ್ಗೆ ಹೋಗುತ್ತೆ. ಅದಕ್ಕೆ ಕರ್ನಾಟಕ ಗೌರ್ಮೆಂಟು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಸೊ ಫ್ಲೋಡ್ ವಾಟರ್ ಅನ್ನ ನಾವು ಸ್ಟೋರ್ ಮಾಡ್ತೀವಿ ಅಂತ ಹೇಳಿ. ಸೊ ರೀಸನ್ ನಂಬರ್ 3 ಬಂದು ಹೈಡ್ರಾಲಿಕ್ ಪವರ್. ಈ ಪ್ರಾಜೆಕ್ಟ್ ಇಂದ ಒಂದು 400 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು, ಮತ್ತೆ ರಿನ್ಯೂವಬಲ್ ಎನರ್ಜಿನ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಅವರು ಒಂದು ನಂಬಿಕೆ ಇಟ್ಟಿದ್ದಾರೆ. ಸೊ ರೀಸನ್ ನಂಬರ್ 4 ಬಂದು ಡ್ರಾಫ್ಟ್ ಮ್ಯಾನೇಜ್ಮೆಂಟ್. ಈಗ ಡ್ರೈ ಸೀಸನ್ ಅಲ್ಲಿ ಸ್ಟೋರ್ ವಾಟರ್ ಯೂಸ್ ಮಾಡಿ ಬೆಟರ್ ಮ್ಯಾನೇಜ್ಮೆಂಟ್ ಮಾಡಬಹುದು. ಮತ್ತೆ ಗೌರ್ಮೆಂಟ್ ಪ್ರಕಾರ ಇದು ವಾಟರ್ ಕನ್ವರ್ಜೇಷನ್ ಪ್ರಾಜೆಕ್ಟ್ ಆಗುತ್ತೆ. ಸೊ ಇದೆಲ್ಲ ರೀಸನ್ಗಳು ಇದೆ. ಅದಕ್ಕೆ ಕರ್ನಾಟಕ ಗೌರ್ಮೆಂಟ್ ಈ ಪ್ರಾಜೆಕ್ಟ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಬೇಕೇ ಬೇಕು ನಮಗೆ ಅಂತ ಹೇಳಿ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಒಟ್ಟು ಯಾವುದೇ ಟೈಮ್ಗೂ ಇದು ಮಾಡ್ತಾ ಇಲ್ಲ. ಸೊ ಮತ್ತೆ ಇದಿಷ್ಟೆಲ್ಲ ಇದ್ರೂ ಕರ್ನಾಟಕ ಗೌರ್ಮೆಂಟ್ ಇಷ್ಟು ಬೆನಿಫಿಟ್ ಆಗುತ್ತೆ. ಮತ್ತೆ ತಮಿಳುನಾಡು ಅವರು ಯಾಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ, ಏನಕ್ಕೆ ರೀಸನ್ ಏನು? ಅವರು ತಮಿಳುನಾಡು ಗೌರ್ಮೆಂಟ್ ಫುಲ್ ಸ್ಟ್ರಾಂಗ್ಲಿ ಅಪೋಸಿಟ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ವಿಜಯನವರು ಅವರು ಮೋದಿಗೆ ಲೆಟರ್ ಬರೆದು ಈ ಪ್ರಾಜೆಕ್ಟ್ನ ರಿಜೆಕ್ಟ್ ಮಾಡಿ ಅಂತ ಹೇಳಿ. ಸೊ ಯಾಕೆ ಏನು ಅಂತೇಳಿ ಅವ್ರದ್ದು ಕನ್ಸರ್ನ್ ನಂಬರ್ 1 ಅಂತಂದ್ರೆ ಕಂಟ್ರೋಲ್ ಆಫ್ ವಾಟರ್ ಫ್ಲೋ. ಅಂದ್ರೆ ತಮಿಳುನಾಡು ಹೇಳೋದು, ಮೇಕೆದಾಟು ಇಸ್ ದ ಪ್ರಾಜೆಕ್ಟ್ ಬಿಲ್ಡ್ ಆದ್ರೆ ಇಡೀ ಕಾವೇರಿ ನೀರು ಅಂದ್ರೆ ಕರ್ನಾಟಕ ಅದು ಬಿಲ್ಡ್ ಮಾಡಿದ್ರೆ ನೀರೆಲ್ಲ ಅವ್ರ ಕಂಟ್ರೋಲ್ ಇರುತ್ತೆ. ಇದರಿಂದ ಮತ್ತೆ ನಮ್ಗೆ ನೀರು ಬರೋದು ಕಡಿಮೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕನ್ಸರ್ನ್ ನಂಬರ್ 2 ಅಂತಂದ್ರೆ ತಮಿಳುನಾಡು ಫಾರ್ಮರ್ಸ್ಗೆ ಇದು ಆಗ್ಬೋದು. ಅಂದ್ರೆ ಫಾರ್ಮರ್ ಕಂಪ್ಲೀಟ್ ರಿವರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರು. ಸೊ ಅದರಲ್ಲಿ ಪ್ರಾಜೆಕ್ಟ್ ಇಂದ ಆ ಡ್ಯಾಮ್ ಇಂದ ಮತ್ತೆ ನಮ್ಮ ತಮಿಳುನಾಡು ರೈತರಿಗೆ ಏನಾದ್ರು ತೊಂದರೆ ಆಗ್ಬೋದು.
ಅಂತೇಳಿ ಅವ್ರು ಹೇಳ್ತಾ ಇದ್ರು. ಅಗ್ರಿಕಲ್ಚರ್ಗೆ ವಾಟರ್ ಸಪ್ಲೈ ಬೇಕೇ ಬೇಕು. ಸೊ ಮತ್ತೆ ವಾಟರ್ ಸ್ಟೋರೇಜ್ ಇನ್ಕ್ರೀಸ್ ಆದರೆ ಮತ್ತೆ ಅವ್ರ ಸ್ಟೋರೇಜ್ ಇನ್ಕ್ರೀಸ್ ಮಾಡ್ಕೊಂಡ್ರೆ ನಮ್ಮ ಫಾರ್ಮರ್ಸ್ಗೆ ತೊಂದರೆ ಆಗುತ್ತೆ ಅಂತೇಳಿ ಅವ್ರು ಅಂತ ಇದ್ದಾರೆ. ಇನ್ನೊಂದು ಕನ್ಸರ್ನ್ ನಂಬರ್ 3 ಅಂತಂದ್ರೆ ತಮಿಳುನಾಡು ಗೌರ್ಮೆಂಟ್ ಆರ್ಗ್ಯುಮೆಂಟ್ ಪ್ರಕಾರ ಇಂಟ್ರೆಸ್ಟೆಡ್ ರಿವರ್ ಮೇಲೆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಲೋಯರ್ ಅಂದ್ರೆ ನಮ್ಮ ಕನ್ಸರ್ನ್ ಬೇಕೇ ಬೇಕು. ನೀವು ಹೆಂಗ ಪ್ರಾಜೆಕ್ಟ್ ಇದು ಮಾಡ್ತಾ ಇದ್ರ ನಾವು ಒಪ್ಕೊಂಡ್ರೆ ನೀವು ಮಾಡ್ಬೇಕು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವರು ಹೇಳಿದ ಪ್ರಾಜೆಕ್ಟ್ ಟ್ರೈಬಲ್ ಅವಾರ್ಡ್ ಮತ್ತು ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಆಲ್ರೆಡಿ. ಯಾವುದೇ ಅಂದ್ರೆ ಇದು ಕನ್ಸರ್ನ್ ಇಲ್ಲ ಅನ್ನೋದು ಕೋರ್ಟಿನ ಕಡೆಯಿಂದ. ಫ್ರೆಂಡ್ಸ್, ನಾವು ಫಸ್ಟ್ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಬ್ಯಾಕ್ಗ್ರೌಂಡು ನಾವು ತಿಳ್ಕೊಳ್ಬೇಕು. ಏನಂತಂದ್ರೆ ಕಾವೇರಿ ಅಂತಂದ್ರೆ ತಮಿಳುನಾಡು, ಆಂಧ್ರ ಎಷ್ಟು ಅಂದ್ರೆ ಕಾಂಟ್ರವರ್ಸಿ ಇದೆ. ಸೊ ಫಸ್ಟ್ ಮೇಕ್ ದಟ್ ಇಶ್ಯೂನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂತಂದ್ರೆ ನಾವು ಕಾವೇರಿ ಡಿಸ್ಪ್ಯೂಟ್ನ ಸ್ವಲ್ಪ ಗೊತ್ತಿರಬೇಕು. ಕಾವೇರಿ ರಿವರ್ ಅಂತಂದ್ರೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಗೆ ಬಹಳ ಇಂಪಾರ್ಟೆಂಟ್. ಇದು ಬ್ರಿಟಿಷ್ ಕಾಲದಿಂದಲೂ ವಾಟರ್ ಪ್ರಾಬ್ಲಮ್ ಅಂದ್ರೆ ಶೇರಿಂಗ್ ಪ್ರಾಬ್ಲಮ್ ಡಿಸ್ಪ್ಯೂಟ್ ನಮ್ಮ ಹತ್ರ ಇದನ್ನೇ ಇದೆ. ಸೊ ಆಮೇಲೆ ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟ್ ಒಂದು ಬೋರ್ಡ್ನು ತಯಾರು ಮಾಡಿತ್ತು, ಅಂತಂದ್ರೆ ವಾಟರ್ ಶೇರಿಂಗ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂತೇಳಿ ಬೋರ್ಡ್ನು ಮಾಡ್ತು. ಸುಪ್ರೀಂ ಕೋರ್ಟ್ನು ಇಂಟರ್ವೆನ್ಷನ್ ಮಾಡುತ್ತೆ. ಸೊ ಇದೆಲ್ಲಾನು ಇದೆ. ಸೊ ವಾಟರ್ ಶೇರಿಂಗ್ ಅಂತಂದ್ರೆ ರೂಲ್ಸ್ ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಅದಕ್ಕೆ ಮೇಕ್ ದಟ್ ಪ್ರಾಜೆಕ್ಟ್ ಪಾಲಿಟಿಕಲ್ ಮತ್ತು ಲೀಗಲ್ ಡಿಸ್ಕಷನ್ಗೆ ಬಂದಿದೆ ನಮಗೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಅವರು ತಮಿಳುನಾಡವರು ಅಷ್ಟೊಂದು ಕೇರ್ ತಗೊಳ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಏನಾದ್ರು ಬಿಲ್ಡ್ ಆದ್ರೆ ನಮ್ಮ ಫಾರ್ಮರ್ಸ್ಗೆ ತೊಂದರೆ ಆಗುತ್ತೆ, ಮತ್ತೆ ವಾಟರ್ ಫ್ಲೋ ಕಂಟ್ರೋಲ್ ಎಲ್ಲ ಅವ್ರ ಕಂಟ್ರೋಲ್ ಇರುತ್ತೆ. ಸೊ ನಮ್ಗೆ ಎಷ್ಟೊತ್ತಿದ್ರು ಈ ಪ್ರಾಜೆಕ್ಟ್ ನ ಅಂದ್ರೆ ಅವರು ಅಪೋಸ್ ಮಾಡ್ತಾನೆ ಇದ್ದಾರೆ. ಈ ಪ್ರಾಜೆಕ್ಟ್ ಟೈಮ್ ಬಂದಾಗ ಯಾವಾಗ ನಾವು ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದಾಗ ಅವರು ಯಾರಾದ್ರೂ ಒಬ್ರು ಅಪೋಸಿಟ್ ಮಾಡ್ತಾನೆ ಇದ್ದಾರೆ. ಸೊ ಈ ಪ್ರಾಜೆಕ್ಟ್ ಹೆಂಗಾದ್ರೂ ಈ ಡ್ಯಾಮ್ ನಾವು ಬಿಲ್ಡ್ ಮಾಡಕ್ಕೆ ಬಿಡಬಾರ್ದು ಅಂತೇಳಿ. ಸೊ ನಾವು ನೋಡ್ತಾ ಇರ್ಬೋದು, ಯಾವಾಗ ನೀರಿನ ಸಮಸ್ಯೆ ಬಂತಂದ್ರೆ ಎರಡು ಸ್ಟೇಟ್ಗಳ ನಡುವೆ ಒಂಥರ ಫುಲ್ಲು ಸ್ಟ್ರೈಕ್ಗಳು ಆಗಿರ್ಬೋದು, ಮತ್ತೆ ಇನ್ನು ಬಸ್ ಮೇಲೆ ಅಟ್ಯಾಕ್ ಆಗಿರ್ಬೋದು. ಸೊ ಭಾಳ ಅಂದ್ರೆ ಫುಲ್ ಗಂಭೀರವಾಗಿರುತ್ತೆ ಅವಾಗ ಆ ಸಿಚುವೇಶನ್. ಸೊ ಅದಕ್ಕೆ ಅವರು ತಮಿಳ್ನಾಡು ಗೌರ್ಮೆಂಟ್ ಅವರು ಅಷ್ಟು ಅಪೋಸ್ ಮಾಡ್ತಾ ಇದ್ದಾರೆ. ಬಟ್ ನಾವು ಡ್ಯಾಮ್ ಬಿಲ್ಡ್ ಮಾಡೋಕ್ಕೆ ನಮ್ಗೆ ಬೇರೆ ಕಾರಣಗಳಿವೆ. ನಮ್ಗೆ ಭಾಳ ಬೆನಿಫಿಟ್ ಆಗುತ್ತೆ. ಸೊ ನಾವು ಮಾಡ್ತೀವಿ ಅಂತೇಳಿ ನಮ್ದು ಒಂದು ಇದು ಪ್ರಾಜೆಕ್ಟ್ ಬಿಲ್ಡ್ ಮಾಡಲೇಬೇಕು ಡ್ಯಾಮ್ ಅಂತೇಳಿ. ಆಮೇಲೆ ಇನ್ನೊಂದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಂತಂದ್ರೆ ಈಗ ಇನ್ನೊಂದು ಇಶ್ಯೂ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಂತಂದ್ರೆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 5,000 ಎಕರೆ ಏರಿಯಾ ಸಬ್ಮಿರ್ಜ್ ಆಗ್ಬಹುದು. ಮತ್ತೆ ಸಮ್ ಪಾರ್ಟ್ಸ್ ಆಫ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಂಪ್ಯಾಕ್ಟ್ ಆಗ್ಬಹುದು. ಎನ್ವೈರ್ಮೆಂಟಲ್ ಗ್ರೂಪ್ನು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಫಾರೆಸ್ಟ್ ಕ್ಲಿಯರೆನ್ಸ್ ಮತ್ತೆ ಎನ್ವೈರ್ಮೆಂಟಲ್ ಅಪ್ರೂವಲ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅದೆಲ್ಲ ಅಪ್ರೂವಲ್ ಆದ್ಮೇಲೆ ಪ್ರಾಜೆಕ್ಟ್ ನಾವು ಬಿಲ್ಡ್ ಮಾಡೋಕ್ಕಾಗುತ್ತೆ. ಈಗ ಅಲ್ಲಿ ವೈಲ್ಡ್ ಲೈಫ್ ಆಗಿರ್ಬೋದು, ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಫಾರೆಸ್ಟ್ ಕ್ಲಿಯರೆನ್ಸ್ ಮತ್ತೆ ಎನ್ವೈರ್ಮೆಂಟಲ್ ಅಪ್ರೂವಲ್ ಸಿಕ್ಕಿದ ಮೇಲೆ ನಾವು ಪ್ರಾಜೆಕ್ಟ್ ಅಂದ್ರೆ ಡ್ಯಾಮ್ ಬಿಲ್ಡ್ ಮಾಡಬಹುದು. ಸೊ ಈ ಪ್ರಾಜೆಕ್ಟ್ ಇಂದ ಭಾಳ ನಮ್ಮ ಕರ್ನಾಟಕದವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ಒಂದು ಬೆಂಗಳೂರಿಗೆ ವಾಟರ್ ಸಪ್ಲೈ ಆಗಿರ್ಬೋದು, ಮತ್ತೆ ಫ್ಯೂಚರಲ್ಲಿ ವಾಟರ್ ಸ್ಟೋರೇಜ್ ಆಗಲಿ, ಮತ್ತೆ ಒಂದು ಇಯರ್ಲಿ ಬೆಂಗಳೂರಿಗೆ ಜನ ಬರ್ತಾನೆ ಇರ್ತಾರೆ. ಸೊ ಅವ್ರಿಗೆಲ್ಲ ನಾವು ವಾಟರ್ ಇದು ಸಪ್ಲೈ ಮಾಡ್ಬೇಕಂತಂದ್ರೆ ಈ ಡ್ಯಾಮು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಆಮೇಲೆ ನಾವು ಎಲೆಕ್ಟ್ರಿಕ್ ಜನರೇಷನ್ ಒಂದು ಸ್ಟೋರ್ ಜನರೇಟ್ ಮಾಡ್ಬೋದು. ಮತ್ತು ಎಲ್ಲಾನು ಒಂಥರ ಬ್ಯಾಲೆನ್ಸಿಂಗ್ ರಿಸರ್ವರ್ ನಾವು ವಾಟರ್ ಸ್ಟೋರ್ ಮಾಡ್ಕೊಂಡು. ಬಟ್ ಇದೆಲ್ಲ ನಮಗೆ ಬೆನಿಫಿಟ್ ಇದೆ. ಸೊ ಅದಕ್ಕಾಗಿ ನಾವು ಒಟ್ಟು ಈ ಡ್ಯಾಮ್ನ ಮಾಡ್ತೀವಿ ಅಂತೇಳಿ ನಾವು ಬಿಲ್ಡ್ ಮಾಡ್ತೀವಿ ಅಂತೇಳಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ವಿ. ಬಟ್ ಈ ತಮಿಳ್ನಾಡು ಗೌರ್ಮೆಂಟ್ ಅವರು ಯಾವಾಗ ಈ ಟೈಮ್ ಬಂದಾಗ ಈ ಪ್ರಾಜೆಕ್ಟ್ನ ಅಪೋಸ್ ಮಾಡ್ತಾನೆ ಇದ್ದಾರೆ. ಬಟ್ ಮೋದಿಗೆ ಪತ್ರ ಬರೆಯೋದಾಗಲಿ, ಮತ್ತೆ ವಾಟರ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ಸ್ ಕೊಡ್ಬೋದು, ಮತ್ತೆ ಕೇಸ್ ಹಾಕ್ಬೋದು. ಈ ಥರನೂ ಮಾಡ್ತಾನೆ ಇದ್ದಾರೆ. ಇಲ್ಲ ನಮಗೆ ಇದು ನಮ್ಮ ರೈತರಿಗೆ ಭಾಳ ತೊಂದರೆ ಆಗುತ್ತಾ ಇದೆ. ಸೊ ನೀವು ಈ ಪ್ರಾಜೆಕ್ಟ್ನ ಸ್ಟಾಪ್ ಮಾಡಿಸಲೇಬೇಕು ಅಂತೇಳಿ ಗೈಸ್. ಸೊ ನಾವು ಮಾತ್ರ ಇದು ಮಾಡ್ತಾನೆ ಇದ್ದೀವಿ ಅಂತೇಳಿ ಕರ್ನಾಟಕ ಗೌರ್ಮೆಂಟ್ ಕ್ಲಿಯರೆನ್ಸ್ ಪಕ್ಕ ಹೇಳ್ಬಿಟ್ಟಿದೆ. ನಾವು ಈ ಡ್ಯಾಮ್ನ ಬಿಲ್ಡ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತೇಳಿ. ಸೊ ಕರೆಕ್ಟ್ ಸ್ಟೇಟಸ್ ಎಲ್ಲಿ ಇದೆ ಅಂತಂದ್ರೆ ಇದು ಕರೆಕ್ಟ್ ಈಗ ಎಲ್ಲಿ ತನಕ ಇದೆ ಈ ಪ್ರಾಜೆಕ್ಟ್ ಅಂತಂದ್ರೆ
ಫಸ್ಟು ಕರ್ನಾಟಕ ಒಂದು DPR ರೆಡಿ ಮಾಡಿಬಿಟ್ಟಿದೆ ಆಲ್ರೆಡಿ. ಕರ್ನಾಟಕ ರಿವೈಸರ್ DPR ರೆಡಿ ಮಾಡಿಬಿಟ್ಟಿದೆ. ಸೆಂಟ್ರಲ್ ವಾಟರ್ ಕಮಿಷನ್ ಮತ್ತು ಅದರ್ ಏಜೆನ್ಸಿ ಅಪ್ರೂವಲ್ ಪ್ರೊಸೆಸ್ ಕಂಟಿನ್ಯೂ ಆಗಿದೆ. ಸೊ ತಮಿಳುನಾಡು ಅಪೋಜನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವರು ಒಟ್ಟು ಒಪ್ಕೊಳ್ತಾನೆ ಇಲ್ಲ ಈ ಡ್ಯಾಮ್ನ ಬಿಲ್ಡ್ ಮಾಡೋಕ್ಕೆ. ಸೊ ಪೊಲಿಟಿಕಲ್ ಡಿಸ್ಕಷನ್ ಮತ್ತು ಇಲ್ಲಿ ಲೀಗಲ್ ಪ್ರೊಸೆಸ್ನು ಸ್ಟಿಲ್ ಹಂಗೆ ಇಬ್ಬರ ನಡುವೆ ಮಾತುಕತೆ ನಡೀತಾ ಇದೆ. ಒಬ್ಬರ ಮೇಲೆ ಒಬ್ಬರು ಕಾಮೆಂಟ್ ಹಾಕೋದು, ಇಲ್ಲ ನಾವು ಗೌರ್ಮೆಂಟ್ ಇವ್ರು ಗೌರ್ಮೆಂಟ್ ಅಂತೇಳಿ. ಫೈನಲಿ ಅಪ್ರೂವಲ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಪ್ರಾಜೆಕ್ಟ್ ಫ್ಯೂಚರ್ ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಸೊ ಅವ್ರು ಏನಾದರೂ ಕ್ಲಿಯರೆನ್ಸ್ ಇದ್ರೆ ನಮ್ಮ ಇನ್ನು ಪ್ರಾಜೆಕ್ಟ್ನ ಮತ್ತೆ ಡ್ಯಾಮ್ನ ನಾವು ಬಿಲ್ಡ್ ಮಾಡ್ಬೋದು. ಸೊ ಯಾವುದೇ ತೊಂದರೆ ಇಲ್ಲ, ಯಾವುದೇ ನಮಗೆ ಇದು ಇಲ್ಲ. ಸೊ ಫೈನಲ್ ಆಗಿ ನಾನು ಹೇಳ್ಬೇಕಂತಂದ್ರೆ ಮೇಕೆದಾಟು ಪ್ರಾಜೆಕ್ಟ್ ಒಂದು ಜಸ್ಟ್ ಡ್ಯಾಮ್ ಪ್ರಾಜೆಕ್ಟ್. ಇದು ಒಂದು ಡ್ರಿಂಕಿಂಗ್ ವಾಟರ್ ಫಾರ್ ಬೆಂಗಳೂರು ಮತ್ತೆ ವಾಟರ್ ಸೆಕ್ಯೂರಿಟಿ ಫಾರ್ ಕರ್ನಾಟಕ, ಮತ್ತೆ ತಮಿಳ್ನಾಡು ಫಾರ್ಮರ್ಸು ಅವ್ರಿಗೂ ತೊಂದರೆ ಆಗ್ಬೋದು, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಮತ್ತು ಆಮೇಲೆ ಇಂಟರ್ಸ್ಟೇಟ್ ರಿವರ್ ಮ್ಯಾನೇಜ್ಮೆಂಟ್. ಸೊ ಕರ್ನಾಟಕ ಡೆವಲಪ್ಮೆಂಟ್ ಪ್ರಕಾರ ಇದು ಪ್ರಾಜೆಕ್ಟ್ ಭಾಳ ಇಂಪಾರ್ಟೆಂಟ್ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕಂದ್ರೆ. ಬಟ್ ತಮಿಳ್ನಾಡು ವಾಟರ್ ರೈಟ್ಸ್ ಅವರು ಪರ್ಸ್ಪೆಕ್ಟಿವ್ ಅವರು ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಫೈನಲ್ ಡಿಸಿಷನ್ ಅಂತಂದರೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಲಿ, ಸೊ ಲೀಗಲ್ ಅಪ್ರೂವ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ನೀವು ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ಏನೋ ಥಿಂಕ್ ಮಾಡ್ತೀರಾ? ಸೊ ಕರ್ನಾಟಕಕ್ಕೆ ಪ್ರಾಜೆಕ್ಟ್ ಬೇಕಾ ಅಥವಾ ತಮಿಳುನಾಡಿಗೆ ಕನ್ಸರ್ನ್ ಹೊರಟಿದ್ದೀರಾ? ಸೊ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೂ ಏನಾದರೂ ನಾನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿದ್ರೆ ಇನ್ನೂ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.